ಇನ್ನೊಂದು ಕಡೆ NREGಯಲ್ಲೂ ಕಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸೋಷಿಯಲ್ ವೆಲ್ಫೇರ್ ಬರುವಂಥ ಸ್ಕಾಲರ್ಶಿಪ್ಸು, ಮೆರಿಟ್ ಸ್ಕಾಲರ್ಶಿಪ್ಸ್ ಕಟ್ ಮಾಡ್ತಾ ಇದ್ದಾರೆ. ವೈ ಇಸ್ ದಟ್ ದೇ ಆರ್ ಅಗೇನ್ಸ್ಟ್ ದೀಸ್ ಪ್ರಾಜೆಕ್ಟ್, ಸೋಷಿಯಲ್ ಸೆಕ್ಟರ್ ಪ್ರಾಜೆಕ್ಟ್ಸ್? ಇದು ನಿಮಗೆ ಮಾತ್ರ ಆಗ್ತಾ ಇದೆ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಹಿಂಗೆ ಮಾಡ್ತಾ ಇದ್ದಾರೆ. ನಬಾರ್ಡದು ಇಡೀ ದೇಶಕ್ಕೆ ಮಾಡಿದ್ದಾರೆ. ನಬಾರ್ಡ್ನಲ್ಲಿ ಅನಗತ್ಯವಾಗಿ ಮಾಡಿದ್ದಾರೆ. ಹೋದ ಸಾರಿ 23-24ರಲ್ಲಿ 5,600 ಕೋಟಿ ರೂಪಾಯಿ ಕೊಟ್ಟಿದ್ರು ಶಾರ್ಟ್ ಟರ್ಮ್ ಲೋನ್ಗೆ, ರೀಫೈನಾನ್ಸ್ ಮಾಡೋಕ್ಕೆ. 5,600 ಕೋಟಿ. ಈ ಸಾರಿ ಇಂಡಿಕೇಟ್ ಮಾಡಿರೋದು 2,340 ಕೋಟಿ. ಎಷ್ಟು? 2,340 ಕೋಟಿ. ಅಂದರೆ 58% ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಡಿಮೆ ಆಯಿತು. ಇದು ಮಾಡಿರೋರು ಯಾರು? ಯಾರ್ರೀ? ಕೇಂದ್ರ ಸರ್ಕಾರ. ಅದರ ಮಂತ್ರಿ ಯಾರು? ಫೈನಾನ್ಸ್ ಡಿಪಾರ್ಟ್ಮೆಂಟು ಕೆಳಗಡೆ ತಾನೇ ಬರೋದು. ನಬಾರ್ಡು ಕರ್ನಾಟಕ ರಾಜ್ಯಸಭಾ ಮೆಂಬರ್. ಈಗ ನಮಗೆ 4.5%ಗೆ ಕೊಡ್ತಾರೆ ನಬಾರ್ಡ್ನವರು. 4.5% ಬಡ್ಡಿ ದರದಲ್ಲಿ ದೇ ಆರ್ ಚಾರ್ಜಿಂಗ್ ಓನ್ಲಿ 4.5%. 5,600 ಕೋಟಿಗೆ 4.5%. ನಾವು ಈಗ 5 ಲಕ್ಷದವರಿಗೆ ಶಾರ್ಟ್ ಟರ್ಮ್ ಲೋನ್ಗೆ 5 ಲಕ್ಷದವರಿಗೆ ಬಡ್ಡಿ ತಗೊಳ್ಳಲ್ಲ. ಅಂದರೆ 4% ಕೊಡ್ತಾರಲ್ಲ, ಆ 4% ನಾವು ಕಟ್ತೀವಿ. ನಿಮ್ಗೆ ಅರ್ಥ ಆಯ್ತಾ? ಕರ್ನಾಟಕ ಸರ್ಕಾರ ಕಟ್ಟುತ್ತೆ. ಈಗ ನಾವು ಸಾಲ ಅವ್ರು ಕೊಡದೆ ಹೋದರೆ, ನಬಾರ್ಡ್ನವ್ರು ಕೊಡದೆ ಹೋದರೆ, ನಾವು ಈಗ ಇವ್ರ ಹತ್ರಕ್ಕೆ ಹೋಗ್ಬೇಕು, ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹೋಗ್ಬೇಕು. ಅಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ನಾವು? 10-12% ಕೊಡಬೇಕಾಗುತ್ತೆ. ಈಗಾಗಲೇ 1,200 ಕೋಟಿಗಿಂತ ಕೊಡ್ತಿದ್ದೀವಿ. ಇನ್ನೂ ಜಾಸ್ತಿ ಆದರೆ ಈ ವರ್ಷ ನಾವು 9,012 ಕೋಟಿ 9,012 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ಎಷ್ಟಾಗುತ್ತೆ? ಆ ಬಡ್ಡಿ ಎಲ್ಲ ಯಾರು ಕೊಡೋರು? ಇದು ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇಲ್ವಾ? ಇದಕ್ಕಿದಲೇ ನಬಾರ್ಡ್ನ ನೀವು ಏನು ದೊಡ್ಡದಾಗಿ ಫೋಟೋಗಳಲ್ಲಿ ಎಲ್ಲ ನಿಮ್ಮ ನಬಾರ್ಡು ಇದು ಎಂಥದ್ದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಗೊಬಂದವ್ರು ಯಾರು? ಮನಮೋಹನ್ ಸಿಂಗ್. 3 ರೂಪಾಯಿಗೆ ಅಕ್ಕಿ ಕೊಟ್ಟವ್ರು ಯಾರು? ಮನಮೋಹನ್ ಸಿಂಗ್. ಆಗ ಮುರಳಿ ಮನೋಹರ್ ಜೋಶಿ ಏನಂತ ವಿರೋಧ ಮಾಡಿದ್ರು ಗೊತ್ತಾ ನಿಮಗೆ? ಹೇಳಪ್ಪ. ನೀನು ಏನಂತ ವಿರೋಧ ಮಾಡಿದ್ದ? ಏನಂತ ಗೊತ್ತಾ ನಿನಗೆ? ಏನಂತ ವಿರೋಧ ಮಾಡಿದ್ದ ಅಂತ? 3 ರೂಪಾಯಿಗೆ ಅಕ್ಕಿ ಎಲ್ಲ ಕೊಡಬೇಕಾಗಿರೋದು. ಇಟ್ ಈಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ಇಟ್ ಈಸ್ ಎ ವೋಟ್ ಸೆಕ್ಯೂರಿಟಿ ಆ್ಯಕ್ಟ್. ಯಾರು ಹೇಳಿರೋದು ಇದನ್ನ? ಏನಾಗಿದ್ರು BJPನಲ್ಲಿ ಅವರು? ಮತ್ತೆ ನೀವು ಸಿದ್ದರಾಮಯ್ಯನವ್ರು ಕಟ್ ಮಾಡಿಬಿಡ್ತಾರೆ, ಸಿದ್ದರಾಮಯ್ಯನವ್ರ ಸರ್ಕಾರ ಕಟ್ ಮಾಡಿಬಿಡ್ತಾರೆ, ಬಡವರ ಅಕ್ಕಿ ಕಿತ್ಕೋತಾರೆ. ನಾನು 7 kg ಅಕ್ಕಿನ ಕೊಡ್ತಾ ಇದ್ದೆ, 5 kg ಮಾಡಿದವ್ರು ಯಾರು? ಮತ್ತೆ ಯಾಕೆ ಬರೆಯಲ್ಲ ನೀವು? ತೋರಿಸಲ್ಲ? ಎಲ್ಲಿ ತೋರಿಸಿದ್ದೀರಿ? 2 kg ಅಕ್ಕಿ ಜೊತೆ ಎಲ್ಲಿ ತೋರಿಸಿ? ಮತ್ತೆ ಯಾಕೆ ಅವ್ರು ಮಾಡ್ತಾ ಇದ್ದಾರೆ? ಎಲ್ಲಪ್ಪ ತೋರಿಸಿದ್ದೀನಿ ನೀನು? ಸುಮ್ಮನೆ ಕೂತ್ಕೊಳ್ರಿ, ನಾನು ನೋಡಿದ್ದೀನಿ ಟಿವಿನಲ್ಲಿ. ಕೂತ್ಕೊಳ್ರಿ. ನೀವೆಲ್ಲ ನೋಡಿಲ್ಲ, ನಾನು ನೋಡಿಲ್ಲ. ತೋರಿಸಿದ್ರ 5 kg 7 kgಯಿಂದ 5 kg ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ? ಯಾರು ಮಾಡಿದವರು? BJP ಸರ್ಕಾರ ಅಂದ್ರೆ ಯಾರು ಸರ್ಕಾರ? ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ, ಅವ್ನು ಉಗಿಬೇಕಾ ಬೇಡ?
ಅದಕ್ಕೆ ಸರ್ ನಿಮ್ಗೆ ಕೇಳ್ತಾ ಇರೋದು ಆ ಕೆಲಸ ನೀವೇ ಅಲ್ಲಪ್ಪ, ನಿಮಗೆ ಫ್ಯಾಕ್ಟ್ಸು ಗೊತ್ತಿರಬೇಕಲ್ವಾ? ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ರು ಮುಖ್ಯಮಂತ್ರಿ ಮಾಡಕ್ಕೆ ಹೊರಟಿದ್ದಾರೆ. ಯಡಿಯೂರಪ್ಪ ಅಧ್ಯಕ್ಷರು ಮಾಡಿಬಿಟ್ಟು ಅವ ಹೇಳ್ತಾನೆ, ಯಡಿಯೂರಪ್ಪನ ಮಗ ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ನೀವು ತೋರಿಸ್ಲೇಬಾರ್ದು ಅವ್ರಿಗೆ, ಅವ್ರ ಸ್ಟೇಟ್ಮೆಂಟ್ನೂ ಹಾಕ್ಬಾರ್ದು. ಸರ್ 7 kg ಅಕ್ಕಿಯಿಂದ 5 kg ಮಾಡಿದವ್ರು ನಾವು, ಅವರು 10 kg ಮಾಡಿರೋರು ನಾವು. ಅವ್ರು ಮಾಡಿದ್ರ? ಹಾಂ, ಮತ್ತೆ ಎಲ್ಲಿ ಬಡವರಿಗೆ ಮಾಡಿದ್ವಿ? ನಾನೇನು ಹೇಳಿದ್ದೀನಿ, ಈಗ ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೊಡಬೇಕಾ ಅಕ್ಕಿನ? ಸರ್ಕಾರಿ ನೌಕರರು ಕೊಡಬೇಕಾ? ಮತ್ತೆ ಯಾಕೆ ತೋರಿಸ್ತೀರಿ ನೀವು ಟಿವಿನಲ್ಲಿ? ಎಲ್ಲಿ ಆ ಥರ ತೋರಿಸಿಲ್ಲ, ಗೊತ್ತಾಯ್ತಾ? ಅಲ್ಲಿ ನೀವು ಹೇಳೋ ಥರ ಇಲ್ಲ. ಅಲ್ಲಿ ನೀನು ಹೇಳಿರೋ ಥರ ಇಲ್ಲ. ನಿನ್ನ ಮಾತು ಯಾರು ಕೇಳ್ತಾರೆ? ಎಡಿಟ್ರು ಮಾಡೋದು ನಿನ್ನ ಮಾತು ಎಲ್ಲಿ ಕೇಳ್ತಾರೆ? ಸುಮ್ಮನೆ ಡೋಂಟ್ ಡಿಫೆಂಡ್. ನಾನು ನೋಡಿದೆ ಮಾಸಿಕ ಆದಾಯ ಇಲ್ಲ. ಅದಿಲ್ಲಯ್ಯ. ಕೇಳಪ್ಪ, ಕೇಳ್ರಿ ಇಲ್ಲಿ. ಸುಮ್ಮನೆ ನಾನೇನು ಹೇಳಿದ್ದೀನಿ ಅಂತಂದರೆ, ಯಾರು ಸರ್ಕಾರಿ ನೌಕರರಿದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವ್ರು ಮಾತ್ರ ತೆಗೆದಾಕಿ ಅಂತ ಹೇಳಿ. ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ? ಬಡವರು ಕೊಡೋದು ಇದು. ಇಟ್ಸ್ ಎ ಪ್ಯೂರ್ಲಿ ಪೂರ್ ಪ್ರೋಗ್ರಾಮ್, ಗೊತ್ತಾಯ್ತಾ? ಸೊ ನಾನು ಅದನ್ನು ತೆಗೆದಾಕಿ ಅಂತ ಹೇಳಿದ್ದೀನಿ. ಅದೇನು ಮಾಡಿದ್ದಾರೆ? ಹಿಂದೆ ಗೈಡ್ಲೈನ್ಸ್ ಮಾಡಿದವ್ರು ಯಾರು? BJP ಸರ್ಕಾರ. ಅವರೇ ಮಾಡಿಬಿಟ್ಟು ಈಗ ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ. ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡೋದು ಅಲ್ಲಿ ನಿಂತ್ಕೊಂಡು